ಆಯ್ತಾ? ಕರ್ಕೊಳ್ಳಿ ಆ ಕಡೆ ನೋಡ್ರಿ, ನೀವು ಫೋಟೋ ನೋಡ್ರಿ ಇಬ್ರು. ಹೋಗ್ಬಿಡ್ತಿದ್ದಲ್ಲ ಕೋಳಿ. ಚೆನ್ನಾಗಿದೆ. ನೋಡ್ತೀವಿ ಡೈಲಿ? ಡೈಲಿ ನೋಡ್ತೀನಿ. ನಮ್ಮ ಚಿಕ್ಕಿ ಫೋನ್ ನೀನು ಮಿಣಿ ಮಿಣಿ. ನಮ್ಮ ಮದ್ವೆಲಿ 6 ಜನ ಬೌನ್ಸರ್ ಹಾಕಿದ್ರು, ಆದ್ರೂ ಕಂಟ್ರೋಲ್ ಮಾಡಕ್ಕಾಗಿಲ್ಲ. ರಕ್ಷಿತಾ ಅವ್ರ ಅಣ್ಣನ ಮದ್ವೆಲಿ ಬೌನ್ಸರ್ನ ತೋರಿಸ್ತೀನಿ, ಶಾಕ್ ಆಗ್ಬಿಡ್ತೀರ, ಮಸ್ತಾಗಿ ಕಂಟ್ರೋಲ್ ಮಾಡ್ತಾರೆ. ಬೇಬಿ ಅಮ್ಮ ಫೀಲ್ಸು ರೆಸ್ಪೆಕ್ಟೇ ಇಲ್ಲ, ಬರ್ರಿ ಅನ್ರೆಸ್ಪೆಕ್ಟ್. ಇವ್ರು ಆಟ ಆಡ್ತಾರಲ್ಲ ಗುರು. ಅಪೋಸತ್ ಒಂದು ತಿಂಗಳಿಗೆ ಪರಿಚಯ ಆಗಿದ್ದು, ಅವಾಗ ಡ್ಯೂಟಿಗೆ ಬಂದಿದ್ದರು. ಹೌದಾ? ಸೊ ನಾನು ಇವಾಗ ಮೆಹಂದಿ ಹಾಕ್ಸ್ಕೊಳಕ್ಕೆ ಬಂದಿದ್ದೀನಿ. ಅವಳು ಇವಾಗ ಮೌನವ್ರತ ಮಾಡ್ತಾ ಇದ್ದಾಳೆ. ನೀನು ಮೆಹಂದಿ ಹಾಕ್ಸ್ಕೊಳಕ್ಕೆ ಬಂದಿದ್ಯಾ? 2 ಕೈಯಲ್ಲಿ ಇಬ್ಬರು ವರ್ಕ್ ಮಾಡ್ತವ್ರೆ, ಆ ಥರ ಖಾಲಿ ಸಿಕ್ಬಿಟ್ಟೈತಿ ಇವಾಗ ಅವಳಿಗೆ. ಇಲ್ಲಿ ಬಂದಾಗ ಯಾವಾಗಲೂ ರಶ್ಶೇ ಇರ್ತಾರೆ. ಇಲ್ಲಿ ಎಲ್ಲ ಹಾಕ್ಸ್ತಾ ಇರೋದು ಇಲ್ಲೇ ಮಹಾಲಕ್ಷ್ಮಿ ಲೇಔಟ್ ಸಂಗೀತ ಶೋರೂಮ್ ಎದುರುಗಡೆನೆ. ನನ್ನ ಎಂಗೇಜ್ಮೆಂಟ್ಗೂ ನಾನು ಇಲ್ಲೇ ಹಾಕ್ಸ್ಕೊಬೇಕು. ಜೈ ಸಿಂಗ್ ಮೆಹಂದಿ ಆರ್ಟ್ ಅಂತ ಇವ್ರದ್ದು. ಎಷ್ಟು ಮಾರ್ನಿಂಗ್ 6:30 ಆಗಿದೆ. ಇವಾಗ ಫ್ರೆಶ್ ಅಪ್ ಆಗಿ ಬಂದು ರೆಡಿ ಆಗ್ತಾ ಇದ್ದೀನಿ. ನಾನು ಬೇಗ ಹೋಗ್ಬೇಕು, ಹೆಂಗಿದ್ರು 7 ಅಷ್ಟರಲ್ಲ. ಹಾಯ್, ಹೌ ಆರ್ ಯು? ಐ ಆಮ್ ಗುಡ್. ಸೊ ಪಾಪ ಇವರು ಬೇಗ ಎದ್ದು ಬಂದಿದ್ದಾರೆ ಈಗ ನನಗೆ ರೆಡಿ ಮಾಡಲಿಕ್ಕೆ. ಕೀಪ್ ವಾಚಿಂಗ್. ಈಗ ಜಸ್ಟ್ ಬಂದ್ವಿ. ಎಲ್ಲಿ ಈ ಡಿಸೈನ್ ಅಲ್ಲ? ಹಾಂ, ಈ ಡಿಸೈನ್ ಮಾಡಿರೋದು ನನ್ನ ಗಂಡ. ಅಪ್ಪ ಹೇಳಿದ್ದೀನಿ ಅಣ್ಣ ವ್ಲಾಗಲ್ಲಿ. ಈಗ ಜಸ್ಟ್ ಬಂದ್ವಿ, ಲೇಟಾಗಿ ಬಂದಿದ್ದೀವಿ. ಹಿಂಗೆ ಚೆನ್ನಾಗಿ ರೆಡಿ ಆಗಿದ್ದೀನ. ಇದೇ ಡ್ರೆಸ್ ಆ್ಯಕ್ಚುಲಿ ಹೊಲಿಸಿದ್ದು ನಾನು ಸ್ಯಾರಿಯಲ್ಲಿ. ಮದುವೆ ಟೈಮಲ್ಲಿ ಬೇಜಾನ್ ಸ್ಯಾರೀಸ್ ತೊಗೊಂಡಿದ್ದೆ. ನಾನು ಜಾಸ್ತಿ ಸ್ಯಾರಿ ಉಡಲ್ಲ ಅಂತ ಎಲ್ಲ ಡ್ರೆಸ್ ಹೊಲ್ಸ್ಕೊಂಬಿಟ್ಟಿದ್ದೀನಿ. ಅಮ್ಮ ನಿಂಗೂ ಬೇಕಂದರೆ ಹೇಳು ಸಂದೇಶ, ಹೊಲಿಸ್ತೀನಿ. ಮೆಟ್ಲೆ ಹತ್ತಕ್ಕಾಗ್ತಾಯಿಲ್ಲ ಗುರು. ಇಲ್ಲ ಏನು ಮಾಡ್ತಾ ಇದ್ದಾರೆ ನೋಡೋಣ. ಹಾಯ್, ಚೆನ್ನಾಗಿದ್ದೀರಾ? ಏನೋ ಮಾಡ್ತಾ ಇದ್ದಾರೆ. ಉಮಾಶ್ರೀ ಹಾಯ್. ಸಿಕ್ಕಿಲ್ಲ ಅಪ್ಪಿ, ಭಾಳ ಸ್ಟೋರ್ ಓಪನ್ ಇಲ್ಲ. ಸಂಧಿ ರೋಡಿಂದ ಬಂದೆ ಹಂಗು. ಹಾಯ್, ಎಲ್ಲ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ನೋಡಿ. ಹಾಯ್ ಮಮ್ಮಿ, ನನಗೆಲ್ಲ ನನ್ನ ಮದುವೆ ಟೈಮದ್ದು ನೆನಪಾಗ್ತಾ ಇದೆ. ಎಲ್ಲ ತಿನ್ಕೊಂಡೆ ಬಂದ್ಬಿಟ್ಟಿದ್ದಾರೆ, ಇನ್ನೂ ತಾಳಿನೇ ಕಟ್ಟಿಲ್ಲ. ರವೆ ಇಡ್ಲಿ ಅಲ್ಲ, ಸಬ್ಬಕ್ಕಿ ಇಡ್ಲಿ ಪೊಂಗಲ್ಲ. ಆಯ್ತಾ? ನಿಂಗೂ ಮಾಡ್ತಾರ ಬಾ, ಯಾಕೆ ಹೊಟ್ಟೆವ್ರ ಕತೆ ಹಾಕ್ಬೇಡ. ಅವಾಗ ಕಂಕಣ ಕಟ್ತಾ ಇದ್ದಾರೆ. ಜೀನ್ಸ್ ಹಾಕ್ಕೊಂಡು ಕಂಕಣ ಕಟ್ತಾ ಇತ್ತು ನಮ್ಮಪ್ಪ. ಅದು ಹೋಲ್ ಡೇ ಅಂದರೆ ಎಮರ್ಜೆನ್ಸಿ ಡೇ. ನಗ್ರಿ ಸ್ವಲ್ಪ ಕಟ್ಟುವಾಗ. ನೀನು ನಗು ಸ್ವಲ್ಪ. ಬಾಸಿಂಗ ನನಗೆ ಜಡೆಯಲ್ಲಿ ಕಟ್ಟಿದ್ರು ನಮ್ಮ ಕಡೆ. ಬಾಸಿಂಗ ಕಟ್ತಾ ಇದ್ದಾರೆ ಇವರು. ಸೋದ್ರ ಅತ್ತೆ ಮಾವ ಅಲ್ಲ, ಸೊ ಅದನ್ನು ಅವರೇ ಕಟ್ಟಬೇಕು. ಒಂದು ಯೂಟ್ಯೂಬರ್ ಅಂದರೆ ಅಲ್ಲಿಂದ ಯೂಟ್ಯೂಬರ್ ಇದ್ದಾರೆ ನೋಡಿ, ನಾನ್ ಪೇಡ್ ಯೂಟ್ಯೂಬರ್. ಬಾ ಡಿಮಾಂಡ್ ಇಡೋಣ ಬಾ, ಇಲ್ಲಾಂದ್ರೆ ಹತ್ತಿಗೆ ಕೊಡಲ್ಲ ಅಂತ. ಪಾಪ ಒಕ್ಕಂಗೆ ಭಾರ ಆಗ್ತೈತೆ. ಮುಂದೆ ಬಾ ಶ್ವೇತಾ, ಪರವಾಗಿಲ್ಲ ಬಾ, ಕಾಣಿಸ್ಕೊಂತೆ ಬಾ. ಇಲ್ಲಿ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪಲ್ಲಿ ಕಾಣಿಸ್ಕೊ. ಮುರಳಿ ಅಣ್ಣ ಹಿಡ್ಕೊತೀರ ಯಾರಾದ್ರು? ಛತ್ರಿನೇ ಉಲ್ಟಾ ಹಿಂಗ್ ನಗ್ತಾ ಇರು.
ಏನು ಹೆಲ್ಪಿಂಗ್ ನೇಚರ್ ನಾನು ಹೆಂಡ್ತಿಗೆ. ಮುಂದಕ್ಕಿಡು ಕಾಲು ಅಷ್ಟ ಮುಂದಕ್ಕಿಡು. ಹಾಂ ನೋಡ್ತಾ ಇರೋದು ಫಸ್ಟ್ ಟೈಮ್ ನಾನು ಇವಾಗ. ಕಾಲಾಯ್ ಮಹಾಕಲವಿಕರಣಾನ್ಮ ಬಲವಿಕರಣಾನ್ಮ ಬಲಪುರ ಸರ್ವಭೂತಾನ್ಮ ಗೌರೇತಾ ಗೌರೇತಾ ಸರ್ವೇತಾ ಸರ್ವಸರ್ವೇಪಿತ ನಮಸ್ತೆ ಸ್ವರೂಪರೂಪೇಭ್ಯಃ ಮಾಂಗಲ್ಯಧಾರ ಸುಮುಹೂರ್ತೋ ಸುಪ್ರತಿಷ್ಠಿತಮಸ್ತು ಈಶಾನಸ್ಯ ಈ ಕಡೆಗೆ ಶಿವಂ ಹಾಕಲ್ವಾ? ಸರ್ವಮಂಗಳಮಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಮಸ್ತೆ ಅಸ್ತಿ ಮಹಾಮಾಯೆ ಶ್ರೀಪೀಠೆ ಸರ್ವಭೂತೆ ಶಂಖಚಕ್ರದಾಸ್ತೆ ಮಹಾಲಕ್ಷ್ಮಿ ಎರಡು ತಗೊಂಡೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟವೆಂಕರೆ ಸರ್ವದುಃಖಹಾರಿಯೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಸಿದ್ಧಿಬುದ್ಧಿಪ್ರದೇ ದೇವಿ ಮುಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತಿ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಆತ್ಮಂತರಿತೆ ದೇವಿ ನಿಂತ್ಕೊಂಡೆ ಕಟ್ಸೋದಾ? ನಿಂತ್ಕೊಂಡೆ ತ್ರ್ಯಂಬಕೆ ದೇವಿ पूजा काल सुमुहूर्तो सुप्रतिष्ठितमस्तु मांगल्यधारा सुमुहूर्तो सुप्रतिष्ठितमस्तु नमस्ते अस्तु महादेवी महालक्ष्मी महागौरी महासरस्वती महाकाली महालक्ष्मी ತೋರಿಸು ಎಲ್ಲರಿಗೂ. ಮೇಲೆ ಎತ್ಕೊಂಡು ಎಲ್ಲರಿಗೂ ತೋರಿಸು. ಕ್ಯಾಮ್ರಾ ಕ್ಯಾಮ್ರಾ ಜೋಲ್ ತೋರಿಸಿ ಸರ್ವ ಇವ್ಳು ಕರ್ಕೊಳ್ಳೆ ಸೈಡಿಗೆ. ಇರೋ ಇರೋ ಇನ್ನು ಹಾಕಿಲ್ಲ ಇರೋ ಆಗ್ಲ ಅಕ್ಷತೆ ಆಗ್ತಾವಳೆ. ನೋಡು ತುಂಬ ಓ ತಟ್ಟೆನೆ ಹಿಡ್ಕೊಳ್ರು. ಆಗಲಿರೋ ಹರ್ಷ ಬ್ಯಾಗ್ ಇಸ್ಕೋ. ಒಂದು ನಿಮಿಷ ಆ ಕಡೆ ನೋಡ್ರಿ, ನೀವು ಫೋಟೋ ನೋಡ್ರಿ ಇಬ್ರು. ಯಾರು ನೀರು ಹಾಕ್ಬಿಟ್ಟು ಈ ಕಡೆ ಬಾ. ಚೇಂಜ್ ನಿನ್ನ ಹತ್ರ ಇಟ್ಕೊ. ತಾನೇ ಕೊಡ್ತೀನಿ. ಅದೇ ಯಾರ್ದಾದ್ರು ಕಂಗ್ರಾಟ್ಸ್ ಇಬ್ರಿಗೂ. ಹಾಲ್ನ ತಲೆ ಮೇಲೆ ಹಾಕಿ. ಏ ಹಾಲಿನ ತಲೆ ಮೇಲೆ ತಾನೆ ಹಾಕೋದು. ಸರಿ ರಿಪೀಟ್ ರಕ್ಷಿತಾ ಟರ್ನ್. ರಕ್ಷಿತಾ ಫೋಟೋ ಶೂಟ್ ಮಾಡ್ತಾವಳೆ. ಏನಕ್ಕೆ ಗೊತ್ತಿಲ್ಲ ನನಗೆ. ಅದು ಕೊಲ್ಯಾಬ್ ಮಾಡಿಕೊಂಡಿದ್ದಾರೆ. ಸೊ ಅವರು ಮೇಕಪ್ ಆರ್ಟಿಸ್ಟ್ ಲಾಸ್ಟ್ ಟೈಮ್ ಬಂದಿದ್ರಲ್ಲ ಅವ್ರದ್ದು ಫೋಟೋ ಶೂಟ್. ತಾಳಿ ಕಟ್ಟಿದಾಯಿತು, ಅದೊಂದು ನಕ್ಷತ್ರ ಆಯಿತು, ಕಾಶಿ ಯಾತ್ರೆ ಆಯಿತು, ನಂದು ಫಸ್ಟ್ ಅಟೈರ್ ಫೋಟೋ ಶೂಟ್ ಆಯಿತು, ಈಗ ಸೆಕೆಂಡ್ ಅಟೈರು. ಸೊ ರಿಸೆಪ್ಷನು ಇವಾಗೇ ಇರೋದ್ರಿಂದ ನೆಕ್ಸ್ಟ್ ಅಟೈರ್ ರೆಡಿ ಆಗ್ತಾ ಇದ್ದೀನಿ. ಹೇರ್ ಸ್ಟೈಲ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಕೀಪ್ ವಾಚಿಂಗ್, ನೋಡ್ರಿ ಏನೇನಾಗುತ್ತೆ ಅಂತ. ಐ ಹ್ಯಾವ್ ಕಮ್ ವಿತ್ ಮೈ ಬಾಸ್. ಹೋಗ್ಬಿಡ್ತಿದ್ದಲ್ಲ ಕೋಳಿ, ಮೊಟ್ಟೆ ಹಾಕ್ಬಿಡ್ತಿದ್ದೆ ನೀನು. ಈಗ ನಾನು ಬಿಟ್ಟು ಏನೋ ಜ್ಯೂಸ್ ಕುಡಿತಾವ್ರು ನೋಡ್ರಿ ಇವರಿಬ್ರು. ಬಾ ಹೋಗ್ಲಿ. ಏನು ತಾತಯಿಂದನೇ ಬೊಕ್ಕೊಂಬಿಟ್ಟ ಅವನು. ತಗೊಂಡು ಏನು ತಗೋತಾ ಇದ್ದೀರಾ? ಮುಹೂರ್ತಮ್ಮೆಲ್ಲ ಆಯಿತು, ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ, ಎಲ್ಲ ಹೆಂಗೆ ಕೂತಿದ್ದಾರೆ ನೋಡ್ರಿ. ಇವಳು ನಮ್ಮ ಅಕ್ಕ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತಾವಳೆ. ಇವಳು ಏನೋ ಮುಯ್ಯಾಕ್ತಾವಳೆ. ಎಷ್ಟಾಗಿದೆ
ತಮ್ಮಂಗೆ ಆಫಿಷಿಯಲ್ ಆಗಿ ಮೂವಿ ಆಗ್ತಾ ಇದ್ದಾಳೆ ಮನೇಲಿ ಕೊಡೋದ್ರ ಬದಲು. ಇವಳು ನೋಡಿ, ಇವಳು ಆಗ್ತಾವಳು. ಹಾಯ್ ಶ್ರೇಯಾಂಕ್, ಹಾಯ್ ಬೈ. ಹಾಂ, ಈಗ ಮುಟ್ಟು ಸರಿಗಿದೆ, ಅವಾಗಿಂದ ಸರಿಗಿರಲಿಲ್ಲ ಅವನಿಗೆ. ಇದು ನೋಡಿದ್ದು ಚಡ್ಡಿಗೂ ಟಾಪ್ಗೂ ಈ ಶಾರ್ಟ್ಸ್ಗೂ ಈ ಚಡ್ಡಿಗೂ ಆ ಟಾಪ್ಗೂ ದಾಡ್ತಾ ಇರೋದಕ್ಕೂ. ಹಾಂ, ರೆಡಿ ಆದರು. ಸೂಪರ್ 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 ಸೂಪರ್. ನಮ್ಮಪ್ಪ ನೋಡಿ ಗಂಡು ಹೆಣ್ಗೂ ಮುಂಚೆನೇ ರೆಡಿ ಆಗ್ಬಿಟ್ಟು ಹಿಂಗೆ ಓಡಾಡ್ತವ್ರೆ. ಇದು ನಮ್ಮ ಅತ್ತಿಗೆ ಇದ್ದಾರಲ್ಲ, ಅವ್ರು ಯಾರ ಮಗಳು? ಚಿಕ್ಕಿನ. ಹಾಂ, ಸೊ ಮಿಲನ ಅಂದ್ಬಿಟ್ಟು ನಮ್ಮದು ಯೂಟ್ಯೂಬ್ ವ್ಲಾಗ್ಸ್ ಡೈಲಿ ನೋಡ್ತಾರಂತೆ. ಸೊ ತುಂಬ ರಿವ್ಯೂಸ್ ಕೊಟ್ಟರು. ನಾನು ಅದಕ್ಕೆ ಇವಾಗ ನಮ್ಮದು ವ್ಲಾಗಲ್ಲಿ ಮಾತಾಡ್ಸ್ತಾ ಇದ್ದೀನಿ. ಹಾಂ, ಹೇಳು, ನಮ್ಮ ಯೂಟ್ಯೂಬ್ ಚಾನಲ್ ಹೆಂಗಿದೆ? ಚೆನ್ನಾಗಿದೆ. ನೋಡ್ತೀವಿ ಡೈಲಿ? ಹಾಂ, ಡೈಲಿ ನೋಡ್ತೀನಿ. ನಮ್ಮ ಚಿಕ್ಕಿ ಫೋನ್ ಕೊಟ್ಟಾಗ ಅವಾಗಲೇ ನೋಡ್ತೀನಿ. ಹೌದಾ? ಎಲ್ಲ ವ್ಲಾಗ್ಸ್ ನೋಡಿದ್ದೀಯಾ? ಹಾಂ, ಎಲ್ಲ ನೋಡಿದ್ದೀನಿ. ಕಾರ್ ಡ್ಯಾಶಿಂಗ್ ಎಲ್ಲ ನೋಡಿದ್ದೀನಿ. ಅದೆಲ್ಲ ನೋಡಿದ್ದೀಯಾ? ಓಕೆ, ಇಷ್ಟ ಆಗುತ್ತಾ ವ್ಲಾಗ್ಸು? ಹಾಂ, ಇಷ್ಟ. ಇವಾಗ ನೀನು ಬರ್ತೀಯಾ? ನೋಡ್ತೀಯಾ ತಾನೇ? ಹಾಂ, ನೋಡ್ತೀನಿ. ಎಲ್ಲರಿಗೂ ಶೇರ್ ಮಾಡು ಆಮೇಲೆ, ನಿನ್ನ ಫ್ರೆಂಡ್ಸ್ಗೆಲ್ಲ ನಾನು ಬಂದಿದ್ದೀನಿ ಅಂತ. ಸರಿನಾ? ಓಕೆ, ಬಾಯ್. ಅದೇನು ವ್ಲಾಗ್ ಮಾಡ್ತಾವನೋ ಅವನಿಗೆ ಗೊತ್ತಾಗಬೇಕು. ಏನು ಮಾಡ್ತಾ ಇಲ್ಲ ಅವನು ಅವಾಗಿಂದ ಅಲ್ಲಿ. ನೀನು ಮಿಣಿ ನಮ್ಮ ಅಪ್ಪಂಗೆ ಈ ಕಡೆ ತಿರ್ಗ್ರಿ. ನಮ್ಮ ಅಪ್ಪಂಗೆ 54 ವರ್ಷ ಅಂದರೆ ಯಾರಾದರೂ ನಂಬ್ತಾರ? ನೀನು ಆಚೆ ಬಸ್ ಸಿಗೋ ನಿಂಗೈತ್ಲು, ನಿಂಗೆ ಆಚೆನೇ ಕೊಡ್ತೀನಿ ನಿಂಗೆ. ಇವಾಗ ಆಗಲ್ಲ. ಈ ಥರ ಡ್ರೆಸ್ ಹಾಕ್ಕೊಂಡು ನಮ್ಮನ್ನೆಲ್ಲ ಡಾಮಿನೇಟ್ ಮಾಡ್ತಾ ಇದ್ದಾರೆ. ನಮ್ಮ ಅಪ್ಪಂಗೆ ಯಾರದು ಹುಡುಗ ಅಂತಾರೋ, ಏನು ಸ್ಟೈಲ್ ಮಾಡ್ತಾರೋ ನೋಡ್ರಿ. ನಾವೇ ಮಾಡಲ್ಲ, ನನ್ನ ಗಂಡನೇ ಮಾಡಲ್ಲ ಇಷ್ಟು. ನಮ್ಮ ಮದುವೆಲಿ ಎಷ್ಟು ಈ ಸೈಡ್ 4 ಆ ಸೈಡ್ 2 6 ಜನ ಬೌನ್ಸರ್ ಹಾಕಿದ್ರು. ಆದರೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಇವ್ರ ಮದುವೆಲಿ, ರಕ್ಷಿತಾ ಅವ್ರ ಅಣ್ಣನ ಮದುವೆಲಿ ಬೌನ್ಸರ್ನ ತೋರಿಸ್ತೀನಿ, ಶಾಕ್ ಆಗಿಬಿಡ್ತೀರ. ಮಸ್ತಾಗಿ ಕಂಟ್ರೋಲ್ ಮಾಡ್ತಾರೆ. ಅಲ್ಲಿ ನೋಡ್ರಿ ನಮ್ಮ ಲೇಡಿ ಬೌನ್ಸರು. ಕರಿತೀನಿ ಬೌನ್ಸರ್. ಕ್ರೌಡ್ ಕಂಟ್ರೋಲ್ ಮಾಡ್ತಾವಳೆ. ಇವಾಗ ರಿಸೆಪ್ಷನ್ ನಡೀತಾ ಇದೆ. ನಾನು ಫುಲ್ ಬಿಸಿ ಇದ್ದೀನಿ. ಇವ್ರೇನೋ ಮಾಡ್ತಾ ಇದ್ದಾರೆ. ಹಾಂ, ನಮ್ಮ ಅಪ್ಪನ ಡ್ರೆಸ್ ನೋಡ್ರಿ, ಮಿಣಿ ಅಂತವ್ರೆ. ಅಯ್ಯೋ, ಸಮಾಚಾರ ಹೆಂಗಿದೆ? ಪೇಮೆಂಟ್ ಕೊಟ್ಟರೆ ನಾವು ಕೆಲಸನೇ ಮಾಡಿಲ್ಲ, ಪೇಮೆಂಟ್ ಕೇಳ್ತಾವ್ರೆ. ಇಲ್ಲಿ ನೋಡ್ರಿ, ಇವರು ಊಟಕ್ಕೆ ಕೂತಿದ್ದಾರೆ. ಇವಾಗ ನಾವು ಊಟಕ್ಕೆ ಕೂರುತ್ತಿದ್ದೀವಿ. ಆ ಊಟಕ್ಕೆ ಇವಾಗ ಕೂತಿದ್ದೀವಿ. ಬೆಳಗ್ಗೆಯಿಂದ ಏನೂ ಜಾಸ್ತಿ ತಿಂದಿಲ್ಲ. ಬೆಳಗ್ಗೆ 1 ಇಡ್ಲಿ ತಿಂದಿದ್ದು. ಸೊ ಇವಾಗ ಜಸ್ಟ್ ಊಟ ಕೂತಿದ್ದೀವಿ. ಊಟ ಮುಗಿಸ್ಕೊಂಡು ಮಾಡೋಣ. ಅಣ್ಣ, ಊಟಗಳು ಹೆಂಗಿದೆ? ಸೂಪರಾಗಿದೆ. ನೀವು ಹೆಂಗಿದೆ? ಸೊ ಊಟ ಇದೇನೋ ಪರೋಟ ಮತ್ತು ಗೊಜ್ಜು ಚೆನ್ನಾಗಿದೆ. ನಾನು ನಿನಗೆ 5 ಟೈಮ್ಸ್ ತಿನ್ನಿಸ್ದೆ. ನಾನು ಜಾಸ್ತಿ ತಿನ್ನಿಸಿದ್ದು. ನಂಗೆ ಜಾಸ್ತಿ. ಸೆಕೆಂಡ್ ಟೈಮ್ ಕೊಡು. ಇಲ್ಲ ಇನ್ನ ಕಮ್ಮಿ ಜೋರಾಗಿ ತಗೋ. ಇನ್ನು 5 ಆಗಬೇಕು. ಸಾಕು ಬಿಡು. ಇನ್ನು 4 ಆಗೋಯ್ತು. 5 ಆಯ್ತು. 4.5 ಕಮ್ಮಿ ಇಟ್ಲು. ಫೋಟೋ ಶೂಟಿಗೆ ಕೂತ್ಕೋತಾ ಇದ್ದಾರೆ ಇವಾಗ. ಮೈಕ್ ಆನ್ ಇದೆಯಾ? ಹಾಂ, ಕೈ ಮುಂದೆ ಬಿಡಿ. ಯೂಟ್ಯೂಬ್ಗೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಿಲನನೇ ಮಲ್ಕೊಂಡು ಅವಳೆ ಹಂಗೆ ಫುಲ್ಲು. ಯೂಟ್ಯೂಬ್ ಮಾಡ್ತಾ ಇದ್ದಾರೆ ನೋಡಲ್ಲಿ. ಸೊ ಮದುವೆ ಎಲ್ಲ ಮುಗಿಸ್ಕೊಂಡು ರಿಸೆಪ್ಷನ್ ಅದು ಇದೆಲ್ಲ ಮುಗಿಸ್ಕೊಂಡು ಬಂದ್ವಿ. ರೆಡಿ ಆಗಿದ್ದೀವಿ. ಇವಾಗ ಈ ವಾಲೆ ಬೇರೆ ಚೇಂಜ್ ಮಾಡಬೇಕು. ವಾಲೆ ಅಮ್ಮ ಮನೇಲಿದೆ.
ಡ್ರೆಸ್ ಇಲ್ಲಿತ್ತು. ಸೊ ಇವಾಗ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಲಗ್ಗೆರೆ ಹೊರಡ್ತಾ ಇದ್ದೀವಿ ನಮ್ಮ ಅಣ್ಣ ಮನೆಗೆ, ನಮ್ಮ ಅತ್ತೆ ಮನೆಗೆ. ಬಿಕಾಸ್ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಇದೆ. ಅಪ್ಪ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ದಿದ್ರಿಂದ ಕೂದಲು ಫುಲ್ ಡ್ಯಾಮೇಜ್ ಆಗ್ತಾಯಿಲ್ಲ. ಫುಲ್ ಎಲ್ಲ ಬಿಚ್ಚಾಕು, ಕಟ್ ಮಾಡಾಕ್ತೀನಿ. ಪಿನ್ ಎಲ್ಲೆಲ್ಲಿದೆ ಗೊತ್ತಾಗ್ತಿಲ್ಲ. ಏನು ಇಷ್ಟೊಂದು ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ ಅಪ್ಪ ಕೂದಲಲ್ಲಿ ದೇವ್ಡಾ ಕೂದಲು ಹಾಳಾಗ್ಬಿಟ್ಟೈತಲ್ಲ. ಏನು ಹಾಳಾಗಿಲ್ಲ, ನಂಗೆ ಹಿಂಗಿದ್ರೆ ಇಷ್ಟ ಆಗಲ್ಲ. ಫುಲ್ ಸಾಫ್ಟಾಗಿರ್ಬೇಕು, ಗಟ್ಟಿಗೈತಿತ್ತು. ಒಳ್ಳೆ ಅದೇನೋ ಫೆವಿಕ್ ಹುಚ್ಚಾಗ್ಬಿಡ್ತೀನಿ ನಾನು. ಏನಲ್ಲಿ ಸಕ್ಸಸ್ಫುಲಿ ತೆಗೆದ್ವಿ. ಫುಲ್ ಕರ್ಲ್ಸ್ ಇದೆ. ಇಷ್ಟ ಆಗಲ್ಲ ಗುರು. ಅದೆಲ್ಲಿ ದೊಡ್ಡ ಬಾಚಣಿಗೆ ಅದು ನಮ್ಮ ಮನೇಲಿ ಐತೆ. ಕೊಡು. ಕಾಲ್ ಬರೋದು, ಹುಷಾರು. ಅಮ್ಮ ನಮ್ಮ ಬೇಬಿ ಅಮ್ಮ ಫೀಲ್ಸ್ ಹಾಕು. ಆಟೋ ಡಮ್ಮಲ್ ಡುಮ್ಮಲ್ ಡಿಮ್ಮಲ್ ಡ್ಯಾನ್ಸು ಸಿಗೋದೊಂದೇ ಚಾನ್ಸು, ಆದ್ರೂ ಎತ್ಕೊಂಡೋಗೋದ್ 4 ಜನ ಫ್ಯಾನ್ಸು. ಮರಳಿ ಬಾರದ ಊರಿಗೆ ಯಾರು ಕೂದಲು ಉದುರ್ತಾ ಇಲ್ಲ ಅಷ್ಟು. ಇಲ್ಲ ನೋಡಿ ನೋಡಿ, ನನ್ನ ಗಂಡಿಂದೇ ಹೇಳ್ತಿದ್ದೇನೆ, ಕೂದಲು ಉದುರ್ತಿಲ್ಲ ಜಾಸ್ತಿ. ಸಿಕ್ಕೇ ಆಗಿರೋದು ಸ್ವಲ್ಪ. ಅದು ಹೇರ್ ಸ್ಪ್ರೇ ಹಾಕಿರ್ತಾರಲ್ಲ. ತೋಟವರಿ ಬೀಚ್ ನಮ್ಮ ಆಯವನ್ನಲ್ಲಿ ನಾನೇ ಸ್ಟಾರಮ್ಮ. ಯಾಕೆ ಹಂಗೆ ಹೇಳ್ಬಿಟ್ಟು ಒಂದು ಬಿಡಿಸ್ಕೊಳ್ಳೋಷ್ಟೇ ಸಾಕಾಯ್ತು. ಎಲ್ಲ ಫುಲ್ ರಫ್ ಆಗಿದೆ ಅದು ಇದಕ್ಕೆ. ಸೊ ನಮ್ಮ ಮನೆಗೆ ಹೋಗಿ ವಾಲೆ ಗೀಲೆ ಹಾಕ್ಕೊಂಡು ನಂಗೆ ಒಂದು ದಿನ ಒಂದು ನೈಟ್ ಬಿಟ್ಟರು ಹೋಲ್ ಮುಚ್ಚೋಗುತ್ತೆ. ಸೊ ವಾಲೆ ಗೀಲೆ ಹಾಕ್ಕೊಂಡು ನಂದು ಚಪ್ಪಲ್ ಅಲ್ಲೇ ಇದೆ, ಲೈಕ್ ನಾನು ಹೀಲ್ಸ್ ಹಾಕ್ಕೊಂಡು ಬಂದಿದ್ದೆ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೆಲ್ಲ ಏನೋ ಶಾಸ್ತ್ರ ಅದು ಇದು ಇರುತ್ತೆ. ಫುಲ್ ಜಿಮ್ ಅಂತ ಹೋಗಿ ಎಲ್ಲ ಮುಗಿಸ್ಕೊಂಡು ನನ್ನ ವರ್ಕ್ ಫ್ರಮ್ ಹೋಮ್ ಬೇರೆ ಇದೆ, ಕೆಲಸ ಬೆಳಗ್ಗೆ ಅರ್ಜೆಂಟ್ ವರ್ಕ್ ಇದೆ. ಸಂಡೇ ಆಗಿದ್ದು ವರ್ಕ್ ಮಾಡಬೇಕಿತ್ತು ಇವತ್ತು. ಸೊ ಇವಾಗ ಕೂತ್ಕೊಂಡು ನೈಟೆಲ್ಲ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಬರೋಷ್ಟರಲ್ಲಿ ಮನೆನೇ ತುಂಬಿಸ್ಕೊಂಡು ಬಿಟ್ಟಿದ್ದಾರೆ. ಬನ್ರಿ ಈ ಕಡೆಗೆ. ಆಶಾ ಸುಸ್ತಾಗ್ಬಿಟ್ಟಿದ್ದೀರಾ ಇಬ್ರು? ಇನ್ನು 2 ದಿನ ಇದ್ದಿದ್ರೆ ಹೆಂಗಾಗಿರ್ತಿತ್ತು ಇವ್ರಿಗೆ. ಆಯ್ತಾ ನಿದ್ದೆ? ಎಲ್ಲ ಮೂತಿಗಳು ಹೆಂಗಾಗ್ಬಿಟ್ಟೈತೆ ನೋಡಿ. ಈ ಅಮ್ಮ ಏನೋ ಗುರಾಯಿಸ್ತೈತೆ ನೋಡ್ರಿ ನಮ್ಮ ಅತ್ತೆ. ಅದೇನಕ್ಕಂತ ಗೊತ್ತಿಲ್ಲ. ನಾನು ವರ್ಕ್ ಫ್ರಮ್ ಹೋಮ್ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ. ಹೋಮ್ವರ್ಕ್ ಅಲ್ಲ, ಫ್ರಮ್ ಹೋಮ್ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ. ತಲೆ ತಿನ್ನೋದ್ರಲ್ಲೇ ಇರ್ತಾನೆ ನನಗೆ. ಗೇಮ್ ಆಡಿ ನೀನು ಗೇಮು. ನಾನು ಎಷ್ಟು ಕಷ್ಟಪಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಹೆಂಗೆ ಗೇಮ್ ಮಾಡ್ತಾ ಇದ್ದಾನೆ ನೋಡಿ. ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟ್ ನೋಡ್ರಿ ನೋಡಿ. ಆಡ್ರಿ ಈಗ ಇವ್ರು ಸ್ಟಾರ್ಟ್ ಮಾಡಿದ್ದ. ಎತ್ಕೊಳ್ರಿ, ಹಾಕ್ರಿ. ಏ ಬಕೆಟ್ ತುಯ್ರಿ, ಏ ಬಕೆಟ್ ತುಯ್ರಿ ಅತ್ಗೆ. ಇವ್ರು ಆಟ ಆಡ್ತಾರಲ್ಲ ಗುರು ನಮ್ಮ ಅಪ್ಪ. ಏ ಎದ್ರ ಮೇಲೆ ಅಕ್ಕ ನೀರು ಬಿಟ್ಟಿದ್ಯಾ? ಇಲ್ಲ
ಮದುವೆ ಮಾಡಿದ್ಮೇಲೆ ತಕೊಂಡು ಹೋಗ್ತಾನೆ ನಮ್ಮ ಮನೆಗೆ ಹಾಯ್, ಏನ್ ಮಾಡ್ತಾ ಇದ್ರಿ ನೀವಿಬ್ರು? ಬಟ್ಟೆ ಹಾಕೋತೈತ? ಮತ್ತೆ ಬಿತ್ತಿ ಬಿತ್ತಿ ಹಾಕೊಂಡೆ ಮತ್ತೆ ಬೆಳಗಿದ ಮಮ್ಮಿ ಮಲ್ಕೊಂಡೈತಿ ಇನ್ನ ಮತ್ತೆ ಸುಂದ್ರ ಸುಂದ್ರ ಬೈತೆ ಮೈ ವೈಫ್, ನಮ್ಮ ಅತ್ತೆ ಅನ್ನು ಮತ್ತೆ ನನ್ನ ಹೆಂಡತಿ. ನನ್ನ ಅತ್ತೆ ಮೆಹಂದಿ ನಾನೇ ಹಾಕಿದ್ದು, ನೀವೆಲ್ಲ ಹಾಕಿದ್ದು ಹುಡುಗಿರ ಹಾಕೋದು ನಾನೇ ಹಾಕಿದ್ದು, ನೀನು ಇದ್ರ ಮೇಲೆ ಎಲ್ಲ ಹಾಕಿದ್ದು ನಾನೇ. ಸುಳ್ಳು ಚೀನಿ ಏನು ನೋಡು ಹೊಡಿತ ಮಮ್ಮಿ ಏನಾಯ್ತು ಹೊಡಿತವ್ರೆ. ಸ್ಪೈಡರ್ ಮ್ಯಾನ್ ಅಂತ ಅವನ್ ವೇಸ್ಟ್ ಅವನು. ಯಾರು ಫೋನ್ ಮಾಡ್ದ ಇವಳ್ದಲ್ಲ ಯಾವ್ದು ಬರುತ್ತೆ ಫೋಟೋ ನನ್ನ ಫೋನಲ್ಲಿ ಕಳ್ಸೋಣ. ಅಪ್ಪ ಪಣಂ ಪತ್ತು ಸೇವಂ, ಕಾಸು ಕೊಟ್ರೆ ಕಳಿಸ್ತೀನಿ, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ನಗ್ತೀಯ ನಮ್ಮಪ್ಪ ಏನಾದರೂ ಹೇಳಿದ್ರೆ ಬಾಯಿ ಮೇಲೆ ಕೊಡ್ತೀನಿ ನಿಂಗೆ. ಏನು ಗ್ಯಾಪಲ್ಲಿ ವಿಡಿಯೋ ಮಾಡ್ಕೊತಾ ಇದೆಯಾ? ಇದು ಎಲ್ಲ ಮುಗಿಸ್ಕೊಂಡು ಈಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಮಿಲನ ಹೊಟ್ಟೆ ಹಸಿತಿದೆ ಅಂತ ಆಗ್ಲೇ ತಿಂತಾ ಇದ್ದಾಳೆ. ಮಿಲನ ಹಾಯ್, ಊಟ ಮಾಡ್ತಾ ಇದ್ದಾರೆ ಇವಾಗ. ಇವರಿಬ್ಬರು ನೋಡಿ ಒಂದು ಮೂಲೆಯಲ್ಲಿ ಕುತ್ಕೊಂಡು ಫೋನ್ ನೋಡ್ತಾ ಅವ್ರೆ. ಉಪ್ಪಿಟ್ಟು ಮಾಡಿದ್ರು ಊಟಕ್ಕೆ, ಇವಾಗ ತಿಂತಾ ಇದ್ದೀವಿ ಎಲ್ಲರೂ. ಬೇಗ ಊಟ ಮಾಡ್ಕೊಂಡು ಹೋಗ್ಬೇಕು. ಬಿಗ್ ಬಾಸ್ ಹಾಕಿದ್ದೀವಿ. ಅಮ್ಮ ಸೊತ್ತು ಅಷ್ಟು ಬೇಗ 9 ವರ್ಷ ಆಯ್ತಾ? ಅಪ್ಪಸತ್ತು ಒಂದು ತಿಂಗಳಿಗೆ ಪರಿಚಯ ಆಗಿದ್ದು, ಅವಾಗ ಡ್ಯೂಟಿ ಬಂದಿದ್ದರು. ಹೌದಾ? ಲಕ್ಕಿ ಚಾರ್ಮ್ ಹಂಗಾದ್ರೆ ನಿನಗೆ. ರಜಾ ಇದ್ದ ಇದು ರಜೆ ಮುಗಿಸ್ಕೊಂಡು ಡ್ಯೂಟಿ ಹೋದಾಗ. ಓಕೆ, ಅವಾಗ ಹೊಸ ಜಾಯ್ನ್ ಆಗಿದ್ದ? ಎಷ್ಟು ವರ್ಷಾಗಿ ನಿದ್ದೆ ಬರ್ತಾ ಇದೆ ಅಂದ್ರೆ ನನ್ನ ಕಣ್ಣೆಲ್ಲ ಊದ್ಕೊಂಡು ಬಿಡಿದೆ. ಆ್ಯಕ್ಚುಲಿ ಫುಲ್ ಕಣ್ಣೆಲ್ಲ ಊದ್ಕೊಂಡಿದೆ. ಅಲ್ಲಿ ಅಷ್ಟು ನಿದ್ದೆ ಬರ್ತದೆ, ಅಷ್ಟು ತಲೆ ಕೆಟ್ಟೋಗಿದೆ. ಬಟ್ ವರ್ಕೇ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ 1 o'clock. ಇವಾಗ ಅಲ್ಲಿಂದ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದು ಇವಾಗ ಮತ್ತೆ ವರ್ಕ್ ಮಾಡ್ತಾಯಿದ್ದೆ. ಸಖತ್ತು ತಲೆ ಕೆಡ್ತಾಯಿದೆ. ಡೆಡ್ಲೈನ್ ಇದೆ, ನಾಳೆ ಬೆಳಗ್ಗೆ 10 ಅಷ್ಟರಲ್ಲಿ ಕೊಡಬೇಕು ಅಂತ. ಸೊ ನಾಳೆ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಎದ್ದು ಮಾಡೋದು ಸುಳ್ಳಿಗೆ ಸುಳ್ಳು. ಇನ್ನೊಂದು 2-3 hours ವರ್ಕ್ ಇದೆ ನನಗೆ. ಆಲ್ಮೋಸ್ಟ್ ಈಗ 1 AM ಆಗಿದೆ. ತಲೆ ಕೆಡ್ತಾಯಿದೆ ಗುರು. ಫಂಕ್ಷನ್ಸ್ ಬರೋದು ಸಾಕು, ಕರೆಕ್ಟ್ ಟೈಮಿಗೆ ನಮಗೂ ವರ್ಕ್ ಲೋಡ್ ಇರೋದು ಸಾಕು. ಕಣ್ಣು ಎಷ್ಟು ಊದ್ಕೊಬಿಟ್ಟಿದೆ ನೋಡ್ರಿ ನಂದು. ಇವತ್ತು ಬೇರೆ ಮೇಕಪ್ ಹಾಕ್ಸ್ಕೊಂಡಿದ್ದೆ, ಅದೇನು ಅಲರ್ಜಿ ಆಗುತ್ತೋ ಗೊತ್ತಿಲ್ಲ, ನಾಳೆ ಗೊತ್ತಾಗುತ್ತೆ.